ಬರ್ತ್ಡೇನೇ ವಿಶೇಷ ಅಪ್ಪ. ಬರ್ತ್ಡೇ ಬಾಲಕೃಷ್ಣ ಸರ್ದು ಬರ್ತ್ಡೇ ನಾಳೆ ಇದೆ. ಅವರು ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಹಿಂದಿನ ದಿವಸನೇ ಕರೆದಿದ್ರು ಬರ್ತ್ಡೇಗೆ, ಬರ್ತ್ಡೇ ಸೆಲೆಬ್ರೇಷನ್. ಬೇರೆ ರಾಜಕೀಯ ಚರ್ಚೆ ಏನಿಲ್ಲ ಮೇಡಮ್, ಯಾಕೆಂದರೆ ಬಾಲಕೃಷ್ಣ ಅವರು ಗೊಂದಲ ಇದೆ, ಗೊಂದಲ ಬೇಗ ಕ್ಲಿಯರ್ ಆಗಬೇಕು ಅಂತ ಹೇಳ್ತೀವಿ. ಎಲ್ಲ MLAಗಳು ಸೇರಿದ್ರು. ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಅಲ್ಲ, ಅವ್ರು ಹೇಳಿದ್ರು ಗೊಂದಲ, ಯಾಕೆಂದರೆ ಸತೀಶ್ ಜಾರಕಿಹೊಳಿ ಆಗಿ ಎಲ್ಲರೂ ಕೂಡ ಒಂದು ಗೊಂದಲ ಇರೋದು ನಿಜ, ನಮ್ಮಲ್ಲಿ ಕ್ಲಿಯರ್ ಆಗಿಬಿಟ್ರೆ ಒಂದು ಅನುಕೂಲ ಆಗುತ್ತೆ ಪಕ್ಷ ಮತ್ತು ಸರ್ಕಾರಕ್ಕೆ ಅಂತ. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ರು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ರು. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನಾ ಅಥವಾ ಏನಿಲ್ವಾ? ಏನು ಇದು ಪಾರ್ಟಿಗೂ ಅದು ಅವರು ಸರ್ದು CM ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಿಮ್ಮ ಅಭಿಲಾಷೆ ಏನು ಮೇಡಮ್? ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. DK ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು CM ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಸುಮಾರು 5-6 ತಿಂಗಳಿಂದ ಸತತವಾಗಿ ಸ್ವತಃ DK ಶಿವಕುಮಾರ್ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಭೇಟಿಗೆ. ಕೆಲವೊಂದು ಕಡೆ ಈ ಒಂದು ಮಾತುಕತೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತುಕತೆಗೆ ಹೈಕಮಾಂಡ್ ಹೋಗ್ತಾನೆ ಇಲ್ಲ. ಸೊ ಈಗ ವಿಶ್ವಾಸ ಇತಿಹಾಸ ಹೋದರೆ ಅದು ಯಾವ ರೀತಿಯಾಗಿ ಟೀಮ್ ಆದರೂ ಹೋಗುವಂಥದ್ದು ಯಾವ ರೀತಿಯಾಗಿ ಪ್ಲಾನಿಂಗ್? ಹೈಕಮಾಂಡ್ ಬಗ್ಗೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಹೈಕಮಾಂಡ್ ಅವ್ರದ್ದೇ ಆದಂಥ ನಿರ್ಧಾರ ತಗೊಳ್ತಾರೆ. ಬಟ್ ನಾವು ಶಾಸಕರಾಗಿ ಆಡಳಿತ ಪಕ್ಷ ಇದೆ, ಇಷ್ಟು ಒಳ್ಳೆ ನಂಬರ್ಸ್ ಇದೆ. ಸೊ ಗೊಂದಲನ ಇತ್ಯರ್ಥ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅಂತ. ಇಲ್ಲ ಅದನ್ನಲ್ಲ ನಾನು ಹೇಳಿದ್ದು ನಾವು 140 ಜನ ಶಾಸಕರಿದ್ದೀವಿ ಅಂತ. ಗೊತ್ತಿಲ್ಲಪ್ಪ, ಅದೆಲ್ಲ ಹೈಕಮಾಂಡ್ ಅಲ್ಲ, ಅದೆಲ್ಲ ಇಲ್ಲ ಅದೆಲ್ಲ ಹೈಕಮಾಂಡ್ದು ಡಿಸಿಷನ್. ಅವ್ರು ಯಾವ ರೀತಿ ತಗೊಂಡು ಹೋಗ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಬಟ್ ಆದರೆ ಗೊಂದಲ ಇತ್ಯರ್ಥ ಆಗಲಿ ಅಂತ ನಮ್ಮೆಲ್ಲರದ ಅಲ್ಲ, ಯೂಶಲಿ ಅದೇ ರೀತಿ ನಡ್ಕೊಂಡು ಬಂದಿರೋದು. ಬಟ್ ಅದೇ ಫೈನಲ್ಲು ಅಂತ ಹೇಳಲಿಕ್ಕೆ ಬರುತ್ತೆ. ಹೈಕಮಾಂಡ್ ನಿರ್ಧಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.